ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪ ಅಂದರೆ ಬೆಂಗಳೂರಿಗೆ ನಾನು ಬೆಳಿಗ್ಗೆ ಬಂದೆ. ಸೊ ಬೆಂಗಳೂರು ಫಸ್ಟ್ ಬ್ಲಾಗ್ ಆಗಿರುತ್ತೆ. ನಾನು ಎಷ್ಟು ದಿನ ಬೆಂಗಳೂರಲ್ಲಿ ಇರ್ತೀನಿ ಅಷ್ಟು ದಿನ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಪ್ರತಿಯೊಂದನ್ನು ವಿಡಿಯೋ ಮಾಡ್ತೀನಿ. ಸೊ ಇವಾಗ ಹೊರಗಡೆ ಹೋಗ್ತಿದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಪ್ರತಿಯೊಂದನ್ನು ತೋರಿಸ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ. ವಿಡಿಯೋನ ಫುಲ್ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ನಾನು ರೆಡಿಯಾಗಿದ್ದೀನಿ. ನಮ್ಮ ಅಮ್ಮ ಮತ್ತು ತಂಗಿ ರೆಡಿ ಆಗ್ತಿದ್ದಾರೆ. ಅವರು ಯಾರೂ ಆಗಿಲ್ಲ. ಸೊ ಬನ್ನಿ ತೋರಿಸ್ತೀನಿ. ನೋಡಿ, ಐರಾ ಆಲ್ರೆಡಿ ರೆಡಿ ಆಗಿದ್ದಾಳೆ. ಒಳಗಡೆ ನನ್ನ ತಮ್ಮ, ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ಎಲ್ಲರೂ ರೆಡಿ ಆಗ್ತಿದ್ರು. ನಾನು ಮತ್ತು ನನ್ನ ಮಗಳು ಆಲ್ರೆಡಿ ರೆಡಿ ಆಗಿದ್ವಿ. ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ. ಯಾರೂ ರೆಡಿಯಾಗಿ ಬರ್ತಾನೆ ಇರಲಿಲ್ಲ. ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ವೆಯ್ಟ್ ಮಾಡಿ ನನ್ನ ತಂಗಿ ಬಂದು ರೆಡಿಯಾಗಿ ನಾವಿಬ್ಬರು ಸೇರಿ ಕೆಳಗಡೆ ಹೋಗಿ ಸುಮ್ಮನೆ ವಾಕ್ ಮಾಡ್ತಿದ್ವಿ ಅವ್ರು ಬರೋವರೆಗೂ ಅಂತ. ಇವ್ರು ತುಂಬ ಲೇಟ್ ಮಾಡಿದರು. ನಾವು ಮನೆಯಿಂದ ಆಲ್ಮೋಸ್ಟ್ ಇಸ್ಕಾನ್ ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ನಾವು ಮನೆಯೇ ಬಿಡೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತು. ಸೊ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ವೇಟ್ ಮಾಡಿದ್ವಿ ಬಸ್ಗಾಗಿ. ಬಸ್ ಬರ್ತಾನೆ ಇರಲಿಲ್ಲ. ಇವಳು ಮಾತ್ರ ತುಂಬ ಕಾಡ್ತಿದ್ಲು. ಅದರಲ್ಲಿ ಬಿಸಿಲು ಬೇರೆ ಇತ್ತಲ್ಲ. ಸೊ ಹಾಗಾಗಿ ಅವಳು ತುಂಬ ಕಾಡಿಸ್ತಿದ್ಲು. ನಾವು ತುಂಬ ಹೊತ್ತು ಬಸ್ಸಿಗೆ ವೇಟ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಒಂದು ಅರ್ಧ ತಾಸು ಬಸ್ಸಿಗೆ ವೇಟ್ ಮಾಡಿ ಫೈನಲಾಗಿ ಬಸ್ ಬಂತು. ಬಸ್ಸಿಗೆ ಹತ್ಕೊಂಡು ನಾವು ಹೋಗ್ತಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ನೀವು ಪೋತೀಸು. ಇದು ತುಂಬಾ ಚೆನ್ನಾಗಿರುತ್ತೆ. ಬಟ್ಟೆ, ಸಾಡಿ ಪ್ರತಿಯೊಂದು. ನನಗೆ ಆ್ಯಕ್ಚುಲಿ ಅಲ್ಲಿ ಸಾಡಿ ತೊಗೋಬೇಕಂತ ತುಂಬ ಆಸೆ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗ್ತಿತ್ತು. ಹಾಗೆ ಹೋದ್ವಿ. ನಾವು ಬಂದು ಇಸ್ಕಾನ್ ಟೆಂಪಲ್ಗೆ ಹಿಡ್ಕೊಂಡ್ವಿ. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ಸರಿ ನಡ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೋಗ್ತಿದ್ದೀವಿ. ತುಂಬ ಬಿಸಿಲಿರೋದ್ರಿಂದ ನಡೆಯೋಕ್ಕೂ ಕಷ್ಟ ಆಗ್ತಿತ್ತು. ಹೆಂಗೋ ಹೋಗಿ ಇಸ್ಕಾನ್ ಟೆಂಪಲ್ ಬಂದು ರೀಚ್ ಆಗಿದ್ವಿ. ನೀವು ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ ಇಸ್ಕಾನ್ ಟೆಂಪಲ್ಲು. ನಾನು ಒಂದು 7ರಿಂದ 8 ವರ್ಷದ ಹಿಂದೆ ಹೋಗಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ಹೋಗಿರಲಿಲ್ಲ. ತುಂಬಾ ಖುಷಿ ಆಯಿತು, ತುಂಬ ಪೀಸ್ಫುಲ್ ಆಯಿತು. ನಾವು ಹೋದ ಟೈಮ್ದಲ್ಲಿ ಯಾವ ಜನನೂ ಇರಲಿಲ್ಲ, ಅಷ್ಟೊಂದು ರಶ್ ಇರಲಿಲ್ಲ, ಜನ ಕಮ್ಮಿ ಇದ್ದರು. ಚೆನ್ನಾಗಿ ದರ್ಶನ ಆಯಿತು. ಇಲ್ಲಿ ನೋಡ್ತಿರ್ಬೋದು, ನಾನು 7-8 ವರ್ಷದ ಹಿಂದೆ ಹೋದಾಗ ಯಾರೂ ಇಷ್ಟೊಂದು ಇದು ಚೆನ್ನಾಗಿ ಮಾಡಿರಲಿಲ್ಲ, ಬೇರೆ ರೀತಿ ಇತ್ತು. ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸಿಸ್ಟಮೆಟಿಕ್ಕಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಈ ದೇವಸ್ಥಾನನೇ ಕೃಷ್ಣ ದೇವಸ್ಥಾನ, ಟೆಂಪಲ್ಲು. ಇದು ನಾವು ಫಸ್ಟ್ ಹೋಗಿರೋದು ತಿರುಪತಿ. ಇದು ನೋಡ್ತಿರ್ಬೋದು, ಇದು ತಿರುಪತಿ ದೇವಸ್ಥಾನ ಅಂತೆ. ನನಗೂ ಗೊತ್ತಿರಲಿಲ್ಲ. ಅಲ್ಲಿ ಒಳಗೆ ಫಸ್ಟು ಎಲ್ಲರೂ ತಿರುಪತಿ ಹೋಗಿ ನೆಕ್ಸ್ಟ್ ಕೃಷ್ಣ ದೇವಸ್ಥಾನಕ್ಕೆ ಹೋಗಬೇಕು. ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಒಳಗಡೆ ಫೋಟೋಸು ವಿಡಿಯೋಗಲ್ಲವಿಲ್ಲ. ತಿರುಪತಿ ದರ್ಶನ ತಗೊಂಡು ತುಂಬ ಚೆನ್ನಾಗಿ ಅನ್ನಿಸ್ತು. ನಿಜವಾದ ತಿರುಪತಿಗೆ ಹೋದಷ್ಟು ಫೀಲ್ ಆಯಿತು. ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನಾವು ಮೇಲ್ಗಡೆ ಇದು ಫಸ್ಟು ಇದ್ದಿದ್ದು, ಆಮೇಲೆ ಬಂದು ಕೃಷ್ಣ ದೇವಸ್ಥಾನ ಇದ್ದಿದ್ದು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡ್ತಿರ್ಬೋದು ಆರ್ಚು, ಇದೆಲ್ಲ ಗೋಲ್ಡಲ್ಲಿರೋದು. ಹಾಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಬಂದು ಇದೆಲ್ಲ ಕೃಷ್ಣನ ಜರ್ನಿ. ಕೃಷ್ಣ ಹುಟ್ಟಿದಾಗಿಂದ ಸಾಯೋವರೆಗೂ ಯಾವ ರೀತಿ ಇದ್ದರು ಅದನ್ನೆಲ್ಲ ಪ್ರತಿಯೊಂದು ಗೊಂಬೆ ರೀತಿ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ. ತುಂಬಾ ಖುಷಿ ಅನ್ನಿಸ್ತು ನೋಡಿ. ತುಂಬ ಮೈಂಡ್ ಪೀಸ್ಫುಲ್ ಅನ್ನಿಸ್ತು. ಹಾಗೆ ಹೊರಗಡೆ ಬಂದ ತಕ್ಷಣ ಈ ಥರ ವಾಟರ್ಫಾಲ್ ಕಾಣಿಸ್ತು. ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಅಲ್ಲೆಲ್ಲ ದರ್ಶನ ತಗೊಂಡು ನಾವು ಫೈನಲಾಗಿ ಹೊರಗಡೆ ಬಂದು ಮನೆಗೆ ಹೋಗ್ತಿದ್ದೀವಿ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.